ಚಿನ್ಮೂಲಾದ್ರಿ ಸಾಹಿತ್ಯ ವೇದಿಕೆ ಮತ್ತು ವಿಶ್ವ ಮಾನವ ಸಾಂಸ್ಕೃತಿಕ ವಿದ್ಯಾಸಂಸ್ಥೆ ವತಿಯಿಂದ ವಿಶೇಷ ಉಪನ್ಯಾಸ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮ. ಚಿನ್ಮೂಲಾದ್ರಿ ಸಾಹಿತ್ಯ ವೇದಿಕೆ, ಚಿತ್ರದುರ್ಗ ಹಾಗೂ ವಿಶ್ವ ಮಾನವ ಸಾಂಸ್ಕೃತಿಕ ಮತ್ತು ವಿದ್ಯಾಸಂಸ್ಥೆ ಸಿಬಾರ ಗುತ್ತಿನಾಡು ಇವರ ಸಹಯೋಗದಲ್ಲಿ ಮಾರಿಕಣಿವೆ ಇತಿಹಾಸ ವಿಶೇಷ ಉಪನ್ಯಾಸ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಚಿತ್ರದುರ್ಗದ ಖ್ಯಾತ ವಕೀಲರಾದ ರೆಹಮತ್ ಉಲ್ಲಾ ಹಾಗೂ ವಿಶ್ವ ಮಾನವ ಸಾಂಸ್ಕೃತಿಕ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ನೀಲಕಂಠ ದೇವರು ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯಾತಿ ಗಣ್ಯರು ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಲೇಖಕರು ಹಾಗೂ ವಿಮರ್ಶಕರು ಆದ ಶ್ರೀಯುತ ಪ್ರೊಫೆಸರ್ ಎಂಜಿ ರಂಗಸ್ವಾಮಿ ಅವರು ಮಾರಿಕಣಿವೆ ಇತಿಹಾಸ ಎಂಬ ವಿಷಯದ ಕುರಿತು ಸುದೀರ್ಘ ವಿಶೇಷ ಉಪನ್ಯಾಸ ವಿದ್ಯಾರ್ಥಿಗಳ ಜ್ಞಾನ ಭಂಡಾರವನ್ನ ಹೆಚ್ಚಿಸಿತು. ನಂತರ ವಿಶ್ವ ಮಾನವ ಸಾಂಸ್ಕೃತಿಕ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳು ಆದ ಶ್ರೀಯುತ ನೀಲಕಂಠ ಇವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಚಿಸಾವೆ ಅಧ್ಯಕ್ಷರು ಆದ ಡಾಕ್ಟರ್ ಎಸ್.ಎಚ್. ಶಫೀವುಲ್ಲಾ, ಸಂಸ್ಥಾಪಕ ಅಧ್ಯಕ್ಷರಾದ ದಯಾ ಪುತ್ತೂರ್ಕರ್, ಸಲಹೆಗಾರರಾದ ಕೊರ್ಲಕುಂಟೆ ತಿಪ್ಪೇಸ್ವಾಮಿ, ಪ್ರಾಂಶುಪಾಲರಾದ ಎಚ್.ಆರ್. ಸುಧಾ, ಚಿತ್ರದುರ್ಗ ಜಿಲ್ಲೆಯ ಲೋಕಾಯುಕ್ತ ಇಲಾಖೆಯ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದ ಮಲ್ಲೇಶಪ್ಪ, ದಲಿತ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಕೋಡಿಹಳ್ಳಿ ಶಿವಮೂರ್ತಿ, ಸಾಹಿತಿಗಳಾದ ಶಿವಾನಂದ್, ವಕೀಲರಾದ ಅಂಜುಮ್, ಕನಕ, ಪ್ರೀತೇಶ್, ತಿಪ್ಪಮ್ಮ, ನಾಗರಾಜ್ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ 50ಕ್ಕೂ ಹೆಚ್ಚು ಕವಿಗಳು ಕವನ ವಾಚನ ಮಾಡಿದ್ರು. 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಚಿನ್ಮೂಲಾದ್ರಿ ಸಾಹಿತ್ಯ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ವಿಶ್ವ ಮಾನವ ಸಾಂಸ್ಕೃತಿಕ ವಿದ್ಯಾಸಂಸ್ಥೆಯ ಎಲ್ಲ ಶಿಕ್ಷಕರಿಂದ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಹರ್ಷಿತಾ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು. ಕನ್ನಡ ಉಪನ್ಯಾಸಕರಾದ ತಿಪ್ಪೇಸ್ವಾಮಿ ಅವರು ಸ್ವಾಗತಿಸಿದರು. ವಿನಾಯಕ್ ನಿರೂಪಿಸಿದರು. ಸತೀಶ್ ಕುಮಾರ್ ವಂದಿಸಿದರು. ಯಾವುದೋ ಧರ್ಮಕ್ಕೆ, ಯಾವುದೋ ಜಾಗಕ್ಕೆ ಅಥವಾ ಯಾವುದೋ ಒಂದು ಸಮಾಜಕ್ಕೆ ಸೀಮಿತವಾಗಿರ್ತಕ್ಕಂಥವನಲ್ಲ, ಇಡೀ ವಿಶ್ವಕ್ಕೆ ಸೀಮಿತವಾಗಿರ್ತಕ್ಕಂಥವ್ರು ವಿಶ್ವಮಾನವ ಅಂತಕ್ಕಂಥದ್ದನ್ನ ಈ ಸಂಸ್ಥೆ ಸಾರಿ ಹೇಳುತ್ತೆ. ಈ ವಿಶ್ವಮಾನವ ಸಂದೇಶವನ್ನ ಸಾರಿರ್ತಕ್ಕಂಥವ್ರು ನಮ್ಮ ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಕುವೆಂಪು ಅವರು. ಆ ಕುವೆಂಪು ಅವರು ಸಾರಿರ್ತಕ್ಕಂಥ ಸಂದೇಶವನ್ನ ಇಲ್ಲಿ ಈ ಸಂಸ್ಥೆ ವಿದ್ಯೆಯನ್ನು ನೀಡೋದ್ರ ಮೂಲಕ ನಿಮ್ಮ ವಿಶ್ವಮಾನವ ಇಂಗ್ಲಿಷ್ ಪಾಠವನ್ನ ಹೇಳ್ತಾ ಇದ್ರು. ಹಾಗಾಗಿ ನಾವು ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೂ ನಾನು ಅವರ ಇಂಗ್ಲಿಷ್ ಪಾಠವನ್ನು ಕೇಳುವಂತಹ ಒಂದು ಸೌಭಾಗ್ಯ ಸಿಕ್ತು. ಬೆಳಗ್ಗೆ ಇಲ್ಲಿಗೆ ಬಂದಾಗ ನನಗೆ ಅದೇ ವಾತಾವರಣ ನೆನಪಾಯಿತು. ಇಲ್ಲಿಗೆ ನನ್ನನ್ನು ಆಹ್ವಾನಿಸಿದಂತಹ ವೇದಿಕೆ ಮತ್ತು ಈ ಶಾಲೆಯ ಆಡಳಿತ ಮಂಡಳಿಯವರಿಗೆ ನಾನು ಮೊದಲನೇದಾಗಿ ನಮಗೆ ತಿಳುವಳಿಕೆ ಶಾಲೆಗೆ, ಯಾಕೆಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಅಂತ ಅನ್ನೋದು ಮಕ್ಕಳಿಗೆಲ್ಲ ಸರ್ವತೋಮುಖವಾಗಿ ಬೆಳೆಯೋದನ್ನ ವಿದ್ಯಾಭ್ಯಾಸ ಅಂತ ಕರಿತೀವಿ ನಾವು. ಪರಿಪೂರ್ಣತೆ ಅನ್ನೋದಕ್ಕೆ ವಿದ್ಯಾಭ್ಯಾಸ ಅಂತ ಕರೆಯುವಂಥದ್ದು. ಆ ದೃಷ್ಟಿನಲ್ಲಿ ಒಂದೊಂದು ಸರಿ ನಾವು ನಿಮಗೆ ಅಷ್ಟೊಂದು ಎಲ್ಲದನ್ನು ಕೊಡೋಕ್ಕಾಗ್ತಾ ಇಲ್ಲ ಅನಿಸುತ್ತೆ. ಒಂದೊಂದು ಸಾರಿ ಏನೋ ಒತ್ತಡಗಳ ಮಧ್ಯೆ ತಂದೆ ತಾಯಿಗಳು ನಮ್ಮ ಮೇಲೆ ಏನು ಒತ್ತಡ ಆಗ್ತಾ ಇದ್ದಾರೆ, ಅದನ್ನು ಕಾಯ್ಕೊಳ್ತಿರೋ ಮಧ್ಯೆ ಎಲ್ಲದನ್ನೂ ನಿಮ್ಗೆ ಕೊಡೋಕ್ಕಾಗ್ತಾ ಇಲ್ಲ. ಅದ್ರ ಮಧ್ಯೆ ಇಂಥ ಸಮಯಗಳು ನೆನೆಸ್ಕೊಂಡಾಗ ನಿಮಗೆ ಅವಶ್ಯಕವಾಗಿದ್ದು ಸಿಗ್ಲಿಕ್ಕೆ ಬೇಕಾಗ್ತದೆ. ಮಕ್ಕಳ ಪರಿಪೂರ್ಣ ಮನುಷ್ಯ ಆಗ್ಬೇಕಾದ್ರೆ ನಮಗೆ ಅಲ್ಲಿ ಮೇಡಮ್ ಅವರು ಹೇಳ್ತಿದ್ರು, ಮೌಲ್ಯಯುತವಾಗಿರುವಂಥ ಬದುಕನ್ನು ಕಟ್ಕೊಳ್ಳುವಂಥ ಕೆಲಸ ಇದೆಯಲ್ಲ, ಅಲ್ಲಿಂದ ಪ್ರಾರಂಭ ಆಗಬೇಕು. ಅವಾಗ ಮಾತ್ರ ನಮಗೆ ಒಳ್ಳೇದು ಕಾಣ್ತಾ ಹೋಗುತ್ತೆ. ಮನುಷ್ಯನಿಗೆ ಯಾವನು ಪರಿಪೂರ್ಣ ಕಡೆಗೆ ಹೋಗ್ತಾನೆ ಅವನಿಗೆ ಈ ಕೆಟ್ಟದ್ದು ಒಳ್ಳೇದು ವ್ಯತ್ಯಾಸ ಗೊತ್ತಾಗಲ್ಲ. ಎಲ್ಲದು ಒಳ್ಳೇದೇ ಕಾಣುತ್ತೆ, ಇದೇನೇ ಗೊತ್ತಾಗಲ್ಲ. ಆ ಥರ ಬದುಕು